ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಸಚಿವರಿಂದ ಸಭೆ ಮೇಲೆ ಸಭೆ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಂದ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆಯನ್ನ ನಡೆಸ್ತಾರೆ. ಮೆಟ್ರೋ ರೈಲು ಯೋಜನೆ ಕಾರ್ಯಾಚರಣೆಯ ಕುರಿತಂತೆ ಮೀಟಿಂಗ್ ಅನ್ನ ಮಾಡ್ತಾರೆ. ಬೆಳಗ್ಗೆ 10:30ಕ್ಕೆ ಅಧಿಕಾರಿಗಳ ಜೊತೆಗೆ ಕೃಷ್ಣ ಬೈರೇಗೌಡ ಅವರು ಸಭೆ ಮಾಡ್ತಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ಕೇಂದ್ರ ಕಚೇರಿಯಲ್ಲಿ ಆಗುವಂತ ಸಭೆ ಇದು. ಸಭೆ ಮುಗಿದ ಬಳಿಕ ಸುದ್ದಿಗೋಷ್ಠಿಯನ್ನ ಸಚಿವರು ನಡೆಸ್ತಾರೆ. ಇನ್ನೊಂದು ಕಡೆ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳ ಮರುಡಾಂಬರೀಕರಣಕ್ಕೆ ಚಾಲನೆಯನ್ನ ನೀಡಲಾಗುವುದು ಅನ್ನೋದಾಗಿಯೂ ಕೂಡ ಕೃಷ್ಣ ಬೈರೇಗೌಡರು ನಿನ್ನೆ ತಾನೇ ತಿಳಿಸಿದ್ರು. ಇನ್ನು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ಆಗಿತ್ತು. ಮೊದಲ ಸಭೆಯಾಗಿ ಇದೀಗ ಮತ್ತೊಂದು ಸಭೆಯೂ ಕೂಡ ಆಗಿದೆ. ಈ ಹಿಂದೆ ನಡೆದಂತ ಸಂದರ್ಭದಲ್ಲಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೇವೆ, ಯಾರು ಸರಿಯಾಗಿ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ನಿಗದಿಯಾಗಿರುವಂತಹ ಟೈಮ್ ಶೆಡ್ಯೂಲ್ ಇದೆ, ಆ ಟೈಮ್ಗೆ ಸಂಬಂಧಪಟ್ಟಂತೆ ಸರಿಯಾದ ಕೆಲಸಗಳು ಆ ಒಂದು ಚೌಕಟ್ಟಿನಲ್ಲಿ ಆಗಬೇಕಿದೆ ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಿದ್ರು. ಅದೇ ರೀತಿಯಾಗಿ ಈಗ ಬೆಂಗಳೂರಿನ 5 ವಲಯ ಆಯುಕ್ತರು ಹಾಗೆ ಕಸ ನಿರ್ವಹಣೆ ಇಲಾಖೆ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಸುಧಾರಣೆ ಆಗಬೇಕು ಅನ್ನುವಂಥ ಉದ್ದೇಶ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. 5 ಮಹಾನಗರ ಪಾಲಿಕೆಯ ಆಂತರಿಕ ರಸ್ತೆಗಳನ್ನ ಸರಿ ಮಾಡಬೇಕು. ಎಲ್ಲೆಲ್ಲಿ ಆಂತರಿಕ ರಸ್ತೆಗಳು ಹಾಳಾಗಿದ್ದು ಅವುಗಳನ್ನ ಸರಿ ಮಾಡೋದಕ್ಕೆ ವಿಶೇಷವಾಗಿ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರುಡಾಂಬರೀಕರಣಕ್ಕೆ ಚಾಲನೆಯನ್ನ ನೀಡಬೇಕಿದೆ. ಈ ಹಿನ್ನೆಲೆ ಸರ್ಕಾರವನ್ನ ಆದೇಶ ಹೊರಡಿಸಿದೆ. ಮೊದಲು ಹದಗೆಟ್ಟಿರುವಂತ ರಸ್ತೆಯನ್ನ ಗುರುತಿಸಿ ನಂತರ ಅದಕ್ಕೆ ತಗಲುವ ವೆಚ್ಚವನ್ನ ಅಂದಾಜಿಸಬೇಕು ಅನ್ನೋದಾಗಿಯೂ ಕೂಡ ಸಚಿವರು ತಿಳಿಸಿದ್ರು. ಇವತ್ತು ಕೂಡ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಮೆಟ್ರೋ ರೈಲು ಯೋಜನೆ ಹಾಗೆ ಕಾರ್ಯಾಚರಣೆಯ ಕುರಿತಂತೆಯೂ ಕೂಡ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. 10:30ಕ್ಕೆ ಈ ಒಂದು ಸಭೆ ಆರಂಭ ಆಗುತ್ತೆ. ಬೆಂಗಳೂರಿನ ನಮ್ಮ ಮೆಟ್ರೋ ಕೇಂದ್ರ ಕಚೇರಿಯಲ್ಲಿ ಆಗುವಂತಹ ಸಭೆ ಇದು. ಸಭೆ ಮುಗಿದ ಬಳಿಕ ಸಭೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಯಾವ ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಳ್ತಾರೆ ಕಾದು ನೋಡಬೇಕಿದೆ.